Hello guys, welcome back to my YouTube channel. ತುಂಬೋಗ್ಬಿಟ್ರು ಅಂದ್ಬಿಟ್ಟು ನಮ್ಮ 3 ಜನ ಎತ್ತಿ ಬಸ್ಸಲ್ಲಿ ಹಾಕಿದ್ದಾರೆ. ಇಮೋಷನಲ್ ಡ್ಯಾಮೇಜ್ ವೆರಿ ಇಂಗ್ಲಿಷ್ ಹೇಳ್ಕೊಳಕ್ಕೆ ಮಂಡ್ಯದ ಹುಡುಗಿ. ನೆಕ್ಸ್ಟ್ ಹೋಗಿದೆ ಇದು ಯಾವ್ದೋ ಬೆಟ್ಸಿಂಗ್ ಅಂತ RCB ಇಟ್ಟಿದ್ರು. ಒಂದು CSK ಫ್ಯಾನ್ಸ್, ಒಂದು RCB ಫ್ಯಾನ್ಸ್. ಇದು 24 ಹಳ್ಳಿ ಹಬ್ಬ ಆಗಿರೋದ್ರಿಂದ ಇರೋದು ಬಂದ್ಬಿಟ್ಟು ಹುಲಿಕೆರಮ್ಮ ಬೆನ್ನಲ್ಲಿ ಚುಚ್ಕೊಂಡು ಬರ್ತಾರೆ ಅಂದ್ರೆ. Hello guys, welcome back to my YouTube channel. ಸೊ ನನ್ನ ಜೊತೆ ಇದ್ದಾರೆ ಒಂದು ಲೆಫ್ಟ್ ಹ್ಯಾಂಡ್, ಒಂದು ರೈಟ್ ಹ್ಯಾಂಡ್. ಸೊ ಒಂದು ಕಸಿನ್ ಸಿಸ್ಟರ್, ಒಂದು ಓನ್ ಸಿಸ್ಟರ್, ಆ ಹೋಲ್ ಫ್ಯಾಮಿಲಿ ಸೇರಿ ಮಂಡ್ಯದಲ್ಲಿರುವಂತ ಹುಲಿಕೆರೆಗೆ ಹೋಗ್ತಿದೀವಿ. ಕಾರ್ ಜಾಗ ಇಲ್ಲ ಅಂತ ಬಂದು ಬಸ್ ಬಂದು ಕುತ್ಕೊಂಡಿದೀವಿ. ಆಧಾರ್ ಕಾರ್ಡ್ ಫ್ರೀ. ಕಾರಲ್ಲಿ ಫುಲ್ಲು ತುಂಬೋಗ್ಬಿಟ್ರು ಅಂದ್ಬಿಟ್ಟು ನಮ್ಮ 3 ಜನ ಎತ್ತಿ ಬಸ್ಸಲ್ಲಿ ಹಾಕಿದ್ದಾರೆ. ಇಮೋಷನಲ್ ಡ್ಯಾಮೇಜ್ ಹೆಂಗಿದ್ರು ಆಧಾರ್ ಕಾರ್ಡ್ ಫ್ರೀ ಅಲ್ವಾ, ನಮ್ಮ ಸಿದ್ದರಾಮಯ್ಯನ ಎಲ್ಲ ನೋಡ್ಕೊಂತಾರೆ. ಸೊ ಅದಕ್ಕೇನೆ ನಾವಿವಾಗ ಬಸ್ಸಲ್ಲಿ ಹೋಗ್ತಿದೀವಿ. ತೋರಿಸಿ ನೋಡ್ಬೇಕಂತ ಹೇಳಿ ತೋರಿಸಿ. ನೋಡಿ ಇವ್ರು ನೋಡಿದ್ರೆ ಫುಲ್ ಫೋನಲ್ಲಿ ಮಾತಾಡ್ತಾವಳೆ. ಇಂಗ್ಲಿಷು ವೆರಿ ಇಂಗ್ಲಿಷ್ ಹೇಳ್ಕೊಳಕ್ಕೆ ಮಂಡ್ಯದ ಹುಡುಗಿ ತಾಳೆ. ಅವಳು ಇಂಗ್ಲೀಷಲ್ಲೇ ಮಾತಾಡ್ತಾಳೆ. 24 ಗಂಟೆ ಇಂಗ್ಲೀಷಲ್ಲೇ. ಯಾರಿಗೂ ಇಂಗ್ಲಿಷ್ ಬರಲ್ಲ ಅನ್ಕೊಂಡ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ನ ಇಂಗ್ಲೀಷಲ್ಲಿ ಹೇಳು. ಇರಿಟೇಷನ್ ಕಣ್ರಿ ಕಳ್ಸ. ಬಸ್ಸಿಂದ ಈಗ ನಾವು ಊರಿಗೆ ಹೋಗ್ತಿದ್ದೀವಿ. ಹಿಂಗು ನಮ್ಮ ಮಾಮ ಬಂದಿದ್ರು ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಸೊ ಆರಾಮಾಗಿ ಪೀಸ ಕಾರಲ್ಲಿ ಹೋಗ್ತಿದ್ವಿ. ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾವೀಗ ದೇವಸ್ಥಾನಕ್ಕೆ ಬಂದ್ವಿ. ನಿಜವಾಗೂ ಡೆಕೋರೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಊರಿನ ತಂದವರು ಬಂದ್ಬಿಟ್ಟು ಇಲ್ಲಿ ನೈವೇದ್ಯಕ್ಕೆ ಅಂತ ದೇವ್ರಿಗೆ ತಂದ್ಕೊಡ್ತಾರೆ. ಬೆಲ್ದನ ಆಗಿರ್ಬೋದು, ಅರಿಶಿನ ಹಣ್ಣು ಆಗಿರ್ಬೋದು, ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಎಲ್ಲಾನು ದೇವ್ರಿಗಂತ ಸಪ್ಪಿಸ್ತಾರೆ. ಇಲ್ಲಿ ದೇವ್ರನ್ನ ಗಂಡನ ಮನೆಯಿಂದ ತವ್ರ ಮನೆ ಕರ್ಕೊಂಡು ಬರ್ಬೇಕಂದ್ರೆ ಕೆಂಡ ತುಳ್ಕೊಂಡೇ ಬರ್ಬೇಕನ್ನೋ ಪ್ರೊಸೀಜರ್ ಇದೆ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಿದೆ. ಸೊ ನಮ್ಮ ಜೊತೆ ಫ್ಯಾಮಿಲಿ ಜೊತೆ ಒಂದು ಸೆಲ್ಫಿ ಪ್ಲೀಸ್. ಹೀಗೆ ಹೋಗಿದ್ದು ಮಾಸ್ತಮ್ಮ ಗುಡಿಗೆ. ಹೀಗೆ ಸೊ ಇದು ಕೂಡ ಊರು ಅನ್ನೋ ಒಂದು ಗ್ರಾಮ ದೇವತೆ ಅಂತ ಹೇಳ್ತಾರೆ ಒಂದು ಊರ್ದು. ಸೊ ಅಲ್ಲಿಗೆ ಹೋಗಿ ನಾವು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಸೊ ಆಲ್ಮೋಸ್ಟ್ ನೈಟ್ ಆಯಿತು. ನಾವು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆಲ್ಲ ಸುತ್ತಿ ಈಗ ಜಾತ್ರೆ ನೋಡೋಣ ಅಂತ ಹೊರಟ್ವಿ. ಜಾತ್ರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲ ಊರಿನವರು ಬಂದಿರ್ತಾರೆ. ಒಂಥರ ಹಳ್ಳಿಯಲ್ಲಿ ನಡೆಸೋವಂಥ ಜಾತ್ರೆ ಅಂದರೆ ಸಖತ್ತಾಗಿರುತ್ತೆ. ಆ ಸ್ವೀಟ್ಸ್ ಆಗಿರ್ಬೋದು, ಆ ಜಿಲೇಬೀಸ್ ಎಲ್ಲ ತಿನ್ಕೊಂಡು ನಿಜ ಮಜಾ ಅಂತ ಹೇಳ್ಬೋದು. ನಾನು ನೆಕ್ಸ್ಟ್ ಹೋಗಿದ್ದೆ ಇದು ಯಾವುದೋ ಬೆಟ್ಸಿಂಗ್ ಅಂತ RCB ಇಟ್ಟಿದ್ರು. ಒಂದು CSK ಫ್ಯಾನ್ಸ್, ಒಂದು RCB ಫ್ಯಾನ್ಸ್ ಅಂತ. ಸೊ ಪ್ರಿಡಿಕ್ಷನ್ ತರಾನೇ ಇತ್ತು. ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ಈಗ ತಿರ್ಗಾ ಕೆಂಡದ ಹತ್ರ ಹೋದ್ವಿ. ಇನ್ನು ಹೊರಿತಾನೆ ಇತ್ತು. ಗುಡ್ ನೈಟ್. ಸೊ ಇವಾಗ ಆಲ್ರೆಡಿ 2:30 ಆಗಿದೆ. ದೇವ್ರುಗಳು ಕೂಡ ಎಲ್ಲ ಊರಿಂದ ಕರ್ಕೊಂಡು ಬರ್ತಿದ್ದಾರೆ. ಸೊ ಬನ್ನಿ ನೋಡುವ. ಇದನ್ನು ಕುರ್ಜ ಅಂತ ಕರೀತಾರೆ. ಪ್ರತಿಯೊಂದು ಊರಿಂದನೂ ಒಂದೊಂದು ಕುರ್ಜ ಅಂತ ಕರೆಸ್ತಾರೆ. ಇದು 24 ಹಳ್ಳಿ ಹಬ್ಬ ಆಗಿರೋದ್ರಿಂದ 24 ಊರಿಂದನೂ ಬರ್ತಿತ್ತು. ಸೊ ಡೇ ಬೈ ಡೇ ಬರ್ತಾ ಕಡಿಮೆ ಜನ ಆಗ್ತಾ ಈಗ ಕಡಿಮೆ ಕುರ್ಜ್ಗಳು ಬರ್ತವೆ ಅಂತ ಹೇಳ್ತಾರೆ. ಕುರ್ಜ್ ಬಂದಾದ್ಮೇಲೆ ಹುಲಿಕೆರಮ್ಮ ಬರೋದು ಅಂತ. ಹುಲಿಕೆರಮ್ಮ ಬರಬೇಕು ಅನ್ನೋ ಒಂದು ಪದ್ಧತಿ ಇದೆ. ಸೊ ಇದಕ್ಕೂ ಕೂಡ ತುಂಬಾ ವಿಧ ತರಹದ ಪೂಜೆಗಳನ್ನ ಮಾಡ್ತಾರೆ. ನಿಜವಾಗ್ಲೂ ನಾವು ಬೆಂಗಳೂರಲ್ಲಿ ಈ ಥರ ಎಲ್ಲ ನೋಡೋಕೆ ಸಾಧ್ಯನೇ ಇಲ್ಲ. ಸೊ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿ ಕೂಡ ಮಾಡ್ತಾರೆ. ಬನ್ನಿ ನೋಡೋಣ. ಇದೇ ತರ ಪ್ರತಿಯೊಂದು ಕುರ್ಜಿಗೂ ಕೂಡ ದೇವಸ್ಥಾನದ ಬಳಿ ಬಂದು ಪೂಜೆನ ಸಲ್ಲಿಸ್ತಾರೆ. ಸೊ ಇದೇ ತರ ಒಂದ್ ಸುತ್ತು ಕೆಂಡ ಸುತ್ತಿ ಆಮೇಲೆ ಒಂದ್ ಕಡೆ ಹೋಗಿ ನಿಲ್ಲಿಸ್ತಾರೆ. ಸೊ ಈಗ ಮೇನ್ ಹಬ್ಬ ಸ್ಟಾರ್ಟು. ಇದು ಬಂದ್ಬಿಟ್ಟು ಸಿರಿ ಅಂತ ಕರೀತಾರೆ. ಈ ಸಿರಿ ಬಂದ್ಬಿಟ್ಟು ಕೆಳಗೆರೆಯಿಂದ ತರೋದು. ಸೊ ಇದು ಬಂದರೆ ಮಾತ್ರನೇ ಹುಲಿಕೆರಮ್ಮ ಬರೋದು ಅನ್ನೋ ಥರ. ಸೊ ಇದನ್ನ ತುಂಬ ವಿಶೇಷತೆ ಆಗಿರುತ್ತೆ. ಒಂದು ಕಡೆ ಒಬ್ಬರು ಬೆನ್ನಿಗೆ ಚುಚ್ಕೊಂಡಿರ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ಕಾಲ್ಗೆ ಬಟ್ಟೆನ ಕಟ್ಕೊಂಡಿರ್ತಾರೆ. ಸೊ ಇವ್ರನ್ನ ಬ್ಯಾಲೆನ್ಸ್ ಮಾಡೋರು ತುಂಬ ಜನ ಕೆಳಗಡೆ ನಿಂತಿರ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಇದನ್ನ ನೋಡಿದ್ದು. ಪ್ರತಿ ವರ್ಷ ಹೋಗ್ತಿದ್ವಿ, ಬಟ್ ಫಸ್ಟ್ ಟೈಮ್ ಇದನ್ನ ನೋಡಿದ್ದು. ಅವರು ಬೆನ್ನನ್ನು ಚುಚ್ಕೊಳ್ಳೋದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಈಗ ಬರ್ತಿರೋದು ಬಂದ್ಬಿಟ್ಟು ಹುಲಿಕೆರಮ್ಮ ಇಷ್ಟು ಚೆಂದಾಗಿ ದೀಪದಿಂದ ಅಲಂಕರಿಸಿ ನೀಟಾಗಿ ಚೆನ್ನಾಗಿ ಕರ್ಕೊಂಡ್ಬರ್ತಾರೆ. ಇನ್ನೊಂದು ಏನು ಸ್ಪೆಷಲ್ ಅಂತ ಅಂದರೆ ಇದನ್ನ ಕನಕಡಿ ಅಂತ ಕರೀತಾರೆ. ಕನಕಡಿ ಅಂದರೆ ಈ
ದೇವರಿಗೆ ಏನೇ ಹಾಕಿದ್ರು ಅಂದರೆ ಅಡಿಕೆ ಮರದಿಂದ ತಂದಿರೋಂಥ ಹೊಂಬಾಳೆ ಆಗಿರ್ಬೋದು, ಹೂವು ಆಗಿರ್ಬೋದು, ಏನೇ ಆಗಿದ್ರು ಅದು ದೇವ್ರನ್ನ ತವ್ರ ಮನೆಗೆ ಕರ್ಕೊಂಡು ಬರೋವರೆಗೂ ಕೂಡ ಅದು ಅಂದರೆ ಹಾಳಾಗಲ್ಲ, ತುಂಬಾ ಫ್ರೆಶ್ ಆಗೇ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ದೇವ್ರನ್ನ ನಂಬ್ತಾರೆ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಈ ವೈಬ್ನ ನೋಡೋಕ್ಕೆ. ಇದೇ ಥರ ಮಾಡ್ತಾ 3 ಸುತ್ತನ ಸುತ್ತಬಿಟ್ಟು ದೇವ್ರನ್ನ ಕರ್ಕೊಂಡು ಹೋಗ್ತಾರೆ, ಅಂದರೆ ಕೆಂಡ ತುಳಿಯೋಕೆ ಕರ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಇದಂತೂ ತುಂಬಾ ಫೀಲೇ ಬೇರೆ ಥರ ಆಯಿತು. ಬೂಸ್ ಬಂಪ್ ಥರ ಬರೋ ಥರ ನಿಜವಾಗ್ಲೂ ಅವ್ರಿಗೆ ಆ ಥರ ಬೆನ್ನಲ್ಲಿ ಚುಚ್ಕೊಂಡು ಬರ್ತಾರೆ ಅಂದರೆ ಎಷ್ಟು ವಿಶೇಷತೆಯಿಂದ ಇರುತ್ತೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಏನಾದರೂ ಒಂದ್ಸತಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಅಂದರೆ ಹೋಗ್ಬೋದು. ಆಲ್ಮೋಸ್ಟ್ ಇದು ಯಾವಾಗಲೂ ಮಂಗಳವಾರದ ಹೊತ್ತಾಗುತ್ತೆ, ಅಂದರೆ ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿದ ಮೇಲೆ ಮಂಗಳವಾರ ಹೊತ್ತಾಗುತ್ತೆ. ಅದು ಅಪ್ಡೇಟ್ಸ್ ಬಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಯಾವಾಗಾದರೂ ಕೊಡ್ತೀನಿ. ಸೊ ನೆಕ್ಸ್ಟ್ ವರ್ಷ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ನಾನು ಹಾಕ್ತೀನಿ. ಸೊ ನೀವು ವಾಚ್ ಮಾಡ್ಕೋಬೋದು. ಸೊ ಈ ಥರ ಸೀರೆನ 3 ಸುತ್ತಬಿಟ್ಟು ಅಂದರೆ ದೇವ್ರನ್ನೂ ಸುತ್ತಬಿಟ್ಟು ಈಗ ಕೆಂಡ ತುಳಿಯೋಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ ಫಸ್ಟು ಹುಲಿಕೆರಮ್ಮ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡ್ತಿರ್ತಾರೆ ಅಂದರೆ ಯಾವ ಮನೆತನದಕ್ಕೆ ಆ ಪೂಜೆ ಮಾಡಿದ ಅವಕಾಶ ಸಿಕ್ಕಿರುತ್ತೋ ಆ ಮನೆತನದವರು ದೇವರ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿ ಬೇಡ್ಕೊಂಡು ಆಮೇಲೆ ತಿರ್ಗಾ ಹೋಗ್ಬಿಟ್ಟು ಕನ್ನಕಡಿ ಹತ್ರ ಹೋಗ್ಬಿಟ್ಟು ಅಲ್ಲೂ ಕೂಡ ಪೂಜೆ ಮಾಡ್ತಾರೆ, ಕನ್ನಕಡಿಗೆ ಪೂಜೆ ಮಾಡ್ತಾರೆ. ಸೊ ಫಸ್ಟು ಬಂದ್ಬಿಟ್ಟು ಇಲ್ಲಿ ಕೆಂಡ ತುಳಿಯೋದು ಬಂದ್ಬಿಟ್ಟು ಪೂಜಾರಿಯವರು, ಹುಲಿಕೆರಮ್ಮ ಯಾವ ಪೂಜಾರಿ ಇರ್ತಾರೆ ಅವ್ರು ಬಂದ್ಬಿಟ್ಟು ಫಸ್ಟ್ ಕೆಂಡ ತುಳಿತಾರೆ. ಅದಾದ್ಮೇಲೆ ಕೂಡ ಕನ್ನಕಡಿಗೆ ತುಳಿಯೋದು. ಬನ್ನಿ ಅದನ್ನ ಯಾವ ಥರ ತುಳಿತಾರೆ ಅಂತ ತೋರಿಸ್ತೀನಿ. ಈಗ ಕೆಂಡ ತುಳಿದಿರೋರು ಬಂದ್ಬಿಟ್ಟು ಹುಲಿಕೆರಮ್ಮ ದೇವಿಗೆ ಪೂಜೆ ಮಾಡುವಂತಹ ಪೂಜಾರಿಯವರು. ಸೊ ಇವರು ತುಳಿದ ತಕ್ಷಣ ಅಂದರೆ ಕೆಂಡ ತುಳಿದ ತಕ್ಷಣ ಅವ್ರ ಮೇಲಿರೋ ಶಕ್ತಿ ಅಂದರೆ ಆ ದೇವ್ರು ಬಂದು ಹೋಗಿದೆ ಅನ್ನೋ ಫೀಲ್ ಅಂತ ಹೇಳ್ಬೋದು. ಆ ಥರ ಅಂತ ಹೇಳ್ತಾರೆ ಇಲ್ಲಿನ ಜನಗಳು. ಸೊ ಆ ಫೀಲ್ ಹೋಗಿರುತ್ತೆ, ಅದಕ್ಕೋಸ್ಕರ ಅವರಿಗೆ ಸುಸ್ತಾಗಿರುತ್ತೆ ಅಂತ ಆ ಥರ ಎತ್ಕೊಂಡು ಹೋಗ್ತಾರೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಕಡಿ ಅಂದರೆ ದೇವ್ರನ್ನ ಹೊತ್ಕೊಂಡಿರೋರು ಈಗ ಕೆಂಡ ತುಳಿತಾರೆ. ಸೊ ಈಗ ತಾಯಿ ಹುಲಿಕೆರಮ್ಮ ಬಂದು ತವ್ರ ಮನೆಗೆ ನೆಲೆಸಿದ್ರು ಅಂತ ಆಗುತ್ತೆ. ಸೊ ಈ ಹಬ್ಬದ ಉದ್ದೇಶ ಇಷ್ಟೇ, ತನ್ನ ಗಂಡನ ಮನೆಯಿಂದ ತಾಯಿನ ಹುಲಿಕೆರಮ್ಮನ ತನ್ನ ತವ್ರ ಮನೆಗೆ ಕರ್ಕೊಂಬರೋದೆ. ಸೊ ಈ ವರ್ಷ ಕೂಡ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಅಂದರೆ ಯಾವುದಾದ್ರೂ ಊರಿಗೆ ಹಬ್ಬಕ್ಕೆ ಹೋದಾಗೆಲ್ಲ ಈ ಥರ ವಿಡಿಯೋ ಮಾಡ್ತಿರ್ತೇನೆ. ಬಿಕಾಸ್ ಇನ್ಫಾರ್ಮೇಷನ್ ತಿಳ್ಕೊಂಡು ಮಾಡೋಣ ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಸೊ ಅದೇ ಥರ ಈಗ ಎಲ್ಲ ಊರಿನ ಪಲ್ಲಕ್ಕಿಗಳನ್ನ ಕೂಡ ಕರ್ಕೊಂಡು ಬಂದು ದೇವರಿಗೆ ಮೆರವಣಿಗೆ ಅಂದರೆ ದೇವ್ರನ್ನ ಮೆರವಣಿಗೆ ಮಾಡೋ ಥರ ಮಾಡ್ತಾರೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಥರ ವೀಡಿಯೋಸ್ ಬೇಕು ಅಂತ. ಸೊ ಈ ಥರ ವೀಡಿಯೋಸು ಮಾಡ್ತಿರ್ತೀನಿ. ಮತ್ತು ಟ್ರಾವೆಲಿಂಗ್ ವೀಡಿಯೋಸ್ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಬರ್ತಿರುತ್ತೆ. ಮಿಸ್ ಮಾಡ್ದಿರ ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಗೈಸ್. ಸೊ ನಾನೀಗ 6 ಗಂಟೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗೀತು. ಸೊ ಈಗ ನಾವು ಇನ್ನೊಂದು ಸರ್ತಿ ಎದ್ದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇವತ್ತು ನಾನ್ ವೆಜ್ ಅಲ್ವಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.